ಅಲ್ಲ, ನಾನು ಯಾರನ್ನೂ ವಿರೋಧ ಮಾಡೋದಿಲ್ಲ. ವೈಯಕ್ತಿಕವಾಗಿ ನಾನು ಯಾರನ್ನೂ ತೆಗೆದುಕೊಳ್ಳೋದಿಲ್ಲ. ಕೃಷ್ಣ ಬೈರೇಗೌಡರು ಹೇಳಿದರು, ಸಾಂದರ್ಭಿಕವಾಗಿ ರಾಜಕೀಯ ಮಾಡೋದು ಬೇರೆ, ಇಂಥ ಸಂದರ್ಭದಲ್ಲಿ ರಾಜಕೀಯವನ್ನು ಬೆರೆಸಬಾರದು. ನಾನು ಯಾವುದರಲ್ಲೂ ರಾಜಕೀಯವನ್ನು ಬೆರೆಸಲ್ಲ. ಆದರೆ ನಾನು ರಾಜಕೀಯ ಪಕ್ಷದಲ್ಲಿದ್ದೇನೆ, ಪ್ರತಿಪಕ್ಷದಲ್ಲಿ ಕುಳಿತಿರ್ತೇನೆ. ಸಾಂದರ್ಭಿಕವಾಗಿ ಯಾರ್ದಾದ್ರೂ ಹೆಸರು ಬಂದರೆ ಅದನ್ನು ತಪ್ಪು ತಿಳಿಬೇಡಿ. ಈ ಸ್ಥಾನಕ್ಕೆ ಗೌರವ ಬರಬೇಕು, ಘನತೆ ಬರಬೇಕು. ಬಹುಜನರು, ಮುಖಂಡರುಗಳು, ಮುತ್ಸದ್ದಿಗಳು ಈ ಸ್ಥಾನದಲ್ಲಿ ಸೇವೆ ಮಾಡಿ ಹೋಗಿದ್ದಾರೆ. ಅವರ ಸೇವೆ ನಮಗೆ ಪ್ರೇರಣೆಯಾಗಲಿ. ನನಗೆ ಸಿಕ್ಕಿರ್ತಕ್ಕಂಥ ಈ ಅವಕಾಶವನ್ನು ನಾನು ಎಷ್ಟು ಉತ್ತಮವಾಗಿ ಬಳಸಲಿಕ್ಕೆ ಸಾಧ್ಯವಿದೆಯೋ ತಮ್ಮೆಲ್ಲರ ಸಹಕಾರದಿಂದ ನಾನು ಆ ರೀತಿ ನಡ್ಕೊಳ್ಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಎಲ್ಲರೂ ಯೋಗ ಅಂದರೆ ಮನುಷ್ಯನಿಗೆ ಒಂದು ಯೋಗ ಬಂದರೆ ಎಲ್ಲ ಅವಕಾಶಗಳು ಬರ್ತದೆ ಅಂತ ಹೇಳ್ತಾರೆ. ನಾನಂತೂ ಅಂಬೇಡ್ಕರ್ ವಾದಿನ. ನಾನು ಅವರ ಹೆಸರಿನಲ್ಲೇ ಪ್ರಮಾಣ ಮಾಡಿ ಈ ಸದನಕ್ಕೆ ಬಂದಿರೋನು. ನಾನು ಅದನ್ನೇ ಹೇಳಕ್ ಹೋದೆ. ನಾನು ಯೋಗವನ್ನು ನಂಬಿದವನಲ್ಲ. ಯೋಗ ನಂಬಿದ್ದಿದ್ರೆ 45 ವರ್ಷ ಆಗ್ಬೇಕಾಗಿರಲಿಲ್ಲ ನಾನು ಇಲ್ಲಿ ಬರಲಿಕ್ಕೆ. ಯಾಕೆಂದ್ರೆ ನನಗೆ ಯೋಗ ಇರಲಿಲ್ಲ. ನನಗೆ ಯೋಗ್ಯತೆ ಇದ್ದದ್ದನ್ನು ಗುರುತಿಸುವಂತ ಅವಕಾಶ ಬಹುಶಃ ಬೇರೆಯವರ ಯಾರಿಗೂ ಬರಲಿಲ್ಲ. ಅದು ನನ್ನ ಪಕ್ಷದ ಮುಖಂಡರು, ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ ನನ್ನ ಯೋಗ್ಯತೆಯನ್ನು ಗುರುತಿಸ್ತಕ್ಕಂಥ ಅವಕಾಶ ಸಿಕ್ತು. ಅವರು ಮನಸ್ಸು ಮಾಡಿದ್ರಿಂದ ನಾನು ಇವತ್ತು ಇಲ್ಲಿ ಬಂದು ಕುಳಿತಿದ್ದೇನೆ.